ಕೆಳಗಡೆ ಹೋಗಿ ಕೆಳಗಡೆ 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 ಕಡೆ ಹೋಗಿ ಹೋಗ್ತಾ ಇದ್ದಾರೆ ಎರಡು ಇಬ್ಬರಿಗೆ. ಥ್ಯಾಂಕ್ ಯು. Now for Turkey 2898 AD. Yes. ವ್ಲಾಗ್ ಶುರು ಮಾಡಿಬಿಟ್ಟು ಇಂಟ್ರೋನೇ ಕೊಟ್ಟಿಲ್ಲ. ಅದು ಏನು ಗೊತ್ತಾ, ಅಲ್ಲಿ ವ್ಲಾಗ್ ಶುರು ಮಾಡೋಣ ಅಂದ್ಕೊಂಡೆ, ಆದರೆ ತಕ್ಷಣ ಎಂಟ್ರ್ ಆಗ್ತಿದ್ದಲ್ಲ ಹೀಗೆ ಮಮ್ಮಿ ಅಂತ. ಹಾಂ ಬಂದಿಯಲ್ಲ. ಓಯ್ ಹಲೋ ಹಲೋ, ಇಲ್ಲಿ ಬಾ ನಿಂತ್ಕೊ, ನೀನು ನಿಂತ್ಕೊ. ಹೋಗೋಣ ಅಶ್ವ, ಹೋಗೋಣ. ತುಂಬ ಇಷ್ಟವಾಗ್ತೀಯ, ತಿನ್ಬೇಕಾ ಚೆನ್ನಾಗಿ? ನಾನು ತೋರಿಸ್ತೀನಿ. ಏನು ನಾರ್ಮಲಾಗಿ ಶುರು ಮಾಡಿ, ಏನು ಇಂಟ್ರೋ ಏನಿಲ್ಲ, ಸುಮ್ಮನೆ ನಾರ್ಮಲ್ ಬ್ಲಾಗ್. ಒಂದು ಟೈಮ್ ಪಾಸ್ ಮಾಡೋಕ್ಕೆ ಮಾಡ್ತೀವಿ ಬ್ಲಾಗ್ ಅಷ್ಟೇ. ಸೊ ಹಲೋ, ತರ್ಕಿ ನೋಡೋಕೆ ಬಂದೀನಿ ಬ್ರೋ. ತರ್ಕಿ ನೋಡೋಕೆ ಬಂದೀನಿ. 3D ಕ್ಲಾಸಸ್. ಓಕೆ, ಸಡನ್ನಾಗಿ ಬ್ಲಾಗ್ ಶುರು ಮಾಡಿಬಿಟ್ಟೆ, ಸಾರಿ, ಗೊತ್ತಾಗಿಲ್ಲ. ಸ್ವಲ್ಪ ದೂರ ಇಟ್ಕೊಂಡು ತುಂಬ ಹತ್ತಿರ ಇರೋದಿಲ್ಲ. ಪೋಸ್ಟರ್ ಬೇರೆ ಇಲ್ಲ ಅಲ್ಲಿ. ಅದು ಪೋಸ್ಟರ್ ಇಲ್ಲ, ಎಲ್ಲೂ ಪೋಸ್ಟರ್ ಇಲ್ಲ. ಸೊ ಆ್ಯಂಡ್ ರ್ಯಾಂಡಮ್ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ, ಸಾರಿ. ಆ್ಯಂಡ್ ಇನ್ನೂ ಫಿಲಮ್ ಬಿಟ್ಟಿಲ್ಲ, ಹೋಗೋಣ. ಓಕೆ, ಐ ಡೋಂಟ್ ನೋ ನಿಮಗೆ ಕೇಳಿಸ್ತಿದೆಯೋ ಗೊತ್ತಿಲ್ಲ, ಬಟ್ ಫಿಲಮ್ ಇನ್ನೂ ಬಿಟ್ಟಿಲ್ಲ. ಓಕೆ, ಏನು ಸಿಗಲ್ವಾ? ಪಾಪ ಅಶ್ವತ್ತಿಗೆಮ್ಮ. ಓಕೆ, ಏನು ತಮಾಷೆ ಇರ್ಬೋದಾ ಬ್ಲಾಗಲ್ಲಿ? ನಾನು ನೀನು ಬ್ಲಾಗ್ ಮಾಡ್ತೀರಾ? ನಾನು ನೀನು ಮಾತಾಡಿಸ್ತಾ ಇದ್ದೀನಿ ಆಯ್ತಪ್ಪ. ತುಂಬ ಶೈನೆಸ್ ಅಂತಲ್ಲ, ಬಟ್ ಅಷ್ಟು ಅಭ್ಯಾಸ ಇಲ್ಲ ಅಂತ ನಿಮಗೆ. ಅಂದರೆ ಬ್ಲಾಗಲ್ಲಿ ಬರೋಕ್ಕೆ ಇವು ಸಾಂಗ್ ಎಲ್ಲ ಹಾಡ್ತಾರೆ, ಬ್ಲಾಗಲ್ಲಿ ಬರೋಲ್ಲ ಅಷ್ಟೇ, ಅದೇ ಇರೋದು. ಏನು ನನಗೂ ಅಂತ ಏನಿರಲಿಲ್ಲ, ಏನು ಸೂಪರಾಗಿ ಮಾಡ್ತಾಯಿದ್ದೆ ಅಂತ. ನನಗೂ ಶೈನೆಸ್ ಇದೆ. ಚೀಸ್ ಪಾಪ್ಕಾರ್ನ ಸರಿ ತೊಗೊಳ್ಳೋಣ ಅಂತ. ಪೆಪ್ಸಿ ತೊಗೋತೀಯ, ಏನು ತೊಗೋತೀಯ? ಜ್ಯೂಸ್ ಸುಮ್ಮನೆ ಕೇಳಿದೆ, ನಾನು ಸ್ಪ್ರೈಟ್ಗೆ ತೊಗೋತೀಯ ಅಂತ. ಚೀಸ್ ಪಾಪ್ಕಾರ್ನ್ ಆ್ಯಂಡ್ ಪೆಪ್ಸಿ. ಇನ್ನೂ ತುಂಬ ಜೋಶ್ ಮಾಡಿದೆ, ನನಗೆ ಏನೋ ಗೊತ್ತಾಗ್ತಿಲ್ಲ, ಅಯ್ಯ ಬರ್ತಿದೆ. ಅಷ್ಟು ನಾರ್ಮಲಾಗಿ ಮಾತಾಡ್ತಾಯಿದ್ದೀನಿ, ಸುಮ್ಮನೆ ಕ್ಯಾಶುವಲ್ ಆಗಿ ನಿನ್ನ ಹತ್ರ. ಅದನ್ನು ರೆಕಾರ್ಡ್ ಮಾಡ್ತಾಯಿದ್ದೀನಿ, ಸುಮ್ಮನೆ ನಾವೆಲ್ಲ ಹೆಂಗೆ ಎಂಜಾಯ್ ಮಾಡ್ತಾಯಿದ್ದೀವಿ, ಏನು ಮಾತಾಡ್ತಿದ್ದೀವಿ ಅಂತ ಕ್ಯಾಶುವಲ್ ಆಗಿ. ಯಾವಾಗ ಸೀರಿಯಸ್ ಆಗಿ ಹಲೋ ಗೈಸ್ ವೆಲ್ಕಮ್ ಟು ಮೈ ಬ್ಯಾಕ್ ಟು ಮೈ ವಿಡಿಯೋ ಅಂತ ಹೇಳ್ಬೇಕಾರೆ ಕ್ಯಾಶುವಲ್ ಆದ ಬ್ಲಾಗ್ ಮಾಡ್ಬೇಕಲ್ವ. ಅಯ್ಯೋ, ಫಿಲಮ್ ಬಿಟ್ಟದ ಆಮೇಲೆ ಮಾಡೋಣ. ಇವತ್ತು ತುಂಬ ಟೈಮ್ ಇದೆ. ಟೈಮ್ ಎಷ್ಟು? ಎಲ್ಲಪ್ಪ ಟೈಮ್ ನೋಡೋದು 12:56 ಇವಾಗ. ಫಿಲಮ್ ಶುರು ಆದರೆ ಅವಾಗ ಮಾತಾಡೋಣ. ಓಕೆ, ಬಾಯ್. ಹಲೋ. ಸೊ ಈ ತಾನೇ ಟರ್ಕಿ ಫಿಲಮ್ ನೋಡ್ತಾ ಬಂದೆ. ಸಾರಿ, ಎಲ್ಲರೂ ಓಡಾಡ್ತಾ ಇರೋರು, ಅದಕ್ಕೆ ನಾನು ಈಸ್ಕೊಂಡು ನಾರ್ಮಲಾಗಿ ಬಿಹೇವ್ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ಅಲ್ವಾ, ನರ್ವಸ್ನೆಸ್ ಆಗ್ತಿದೆ ವ್ಲಾಗ್ ಮಾಡ್ತೀನಿ. ಯಾಪದ ಆಯ್ತಲ್ಲ ವಾಯ್ಸು. ಫಸ್ಟ್ ಹಾಫ್ ನೋಡಿದೆ ಅವರು, ಅಯ್ಯೋ ಸೀರಿಯಸ್ ಇಂಟ್ರೋ ಬ್ಲಾಗ್ ಸೂಪರ್. ಅರೆ ಪಿಕ್ಚರ್ ಶುರು ಆಯಿತು. ಓಕೆ, ಇಂಟ್ರೋ ಫಸ್ಟ್ ಹಾಫ್ ತುಂಬಾ ಚೆನ್ನಾಗಿದೆ. ಓಕೆ, ಬಾಯ್. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವೀಡಿಯೋಸ್. ವೆಲ್ಕಮ್ ಟು ತರ್ಕಿ ರಿವ್ಯೂ. ಸಾರಿ, ನಾನು ಥಿಯೇಟ್ರಲ್ಲಿ ಆ್ಯಕ್ಚುಲಿ ರಿವ್ಯೂ ಮಾಡೋಕ್ಕೆ ಹೋಗ್ತಿದ್ದೆ ಫಸ್ಟ್ ಹಾಫ್ ಬಗ್ಗೆ. ಫಸ್ಟ್ ಹಾಫ್ ಹೇಗಿತ್ತು, ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತೆಲ್ಲ ಹೇಳೋಕ್ಕೆ ಬಂದೆ. ಸಡನ್ನಾಗಿ ಲೈಟ್ ಆಫ್ ಮಾಡಿಬಿಟ್ರು, ಪಿಕ್ಚರು ಶುರು ಆಗೋಯ್ತು. ಅದು ಆಬ್ವಿಯಸ್ಲಿ 3 hours ಫಿಲಮ್ಮೆ, ಸೊ ಅದಕ್ಕೆ ಪಿಕ್ಚರ್ ಬೇಗ ಶುರು ಮಾಡಿಬಿಟ್ರು. ಅದು ನಾನು ಗಾಡಿಗೆಲ್ಲ ಕೂತ್ಕೊಂಡು ಮಾತಾಡ್ತಾಯಿದ್ದೀನಿ. ಸ್ವಲ್ಪ ತೂತು ಒಂಥರ ಬೆನ್ನಿಟ್ಕೊಂಡ್ಬಿಟ್ಟಿದೆ ಅದಕ್ಕೆ. ಸೊ ಆ್ಯಂಡ್ ಪಿಕ್ಚರ್ ಬಗ್ಗೆ ಮಾತಾಡೋಣ. ಸೊ ಟರ್ಕಿ 2898 AD ನೋಡಿದೆ 3Dಲಿ, ತೆಲುಗು ಲ್ಯಾಂಗ್ವೇಜಲ್ಲೇ. ಆದರೆ ಒಂದೇ ಒಂದು ಪ್ರಾಬ್ಲಮ್ ಏನಂದರೆ ಸಬ್ ಟೈಟಲ್ಸ್ ಮಾತ್ರ ಇರಲಿಲ್ಲ ಅಷ್ಟೇ. ಎಸ್,
ಸಬ್-ಟೈಟಲ್ಸ್ ಮಾತ್ರ ಇರಲಿಲ್ಲ. ಬಟ್ ಆದರೂ 3 hours 1 minute ಮೂವಿ. ಅದರಲ್ಲಿ ಪ್ರಭಾಸ್, ಅಮಿತಾಬ್ ಬಚ್ಚನ್ ಸರ್, ಕಮಲ್ ಹಾಸನ್ ಸರ್, ದೀಪಿಕಾ ಪಡುಕೋನೆ, ಎಷ್ಟೊಂದು ಜನ ಆ್ಯಕ್ಟರ್ಸ್ ಆ್ಯಂಡ್ ಕ್ಯಾಮಿಯೋಸ್ ಅಂತೂ ಅಲ್ಟಿಮೇಟ್. ಆ್ಯಂಡ್ ಸ್ಟೋರಿ ಬಗ್ಗೆ ಅಂತ ನಾನು ಏನು ಹೇಳೋದಲ್ಲ, ಸಿನಿಮಾದಾಗ ನೋಡಿ ಗೊತ್ತಾಗುತ್ತೆ. ಬಟ್ ಕಾಶಿ, ಶಂಬಾಲ ಮತ್ತು ಕಾಂಪ್ಲೆಕ್ಸ್ ಈ 3 ಮೇನ್ ಸ್ಟೋರಿನೇ. ಅದರಲ್ಲಿ ನಮ್ಮ ಪ್ರಭಾಸ್ ಕ್ಯಾರೆಕ್ಟ್ರು ಭೈರವ, ಮತ್ತು ಅಶ್ವತ್ಥಾಮ ಕ್ಯಾರೆಕ್ಟ್ರು, ಮತ್ತು ಸುಪ್ರೀಂ ಯಾಸ್ಕಿನ್ ಕ್ಯಾರೆಕ್ಟ್ರು, ಆಮೇಲೆ ಸುಮತಿ. ಆಯಿತು ಓಕೆ. ಇಲ್ಲ ನಮ್ಮಪ್ಪ ಗಾಡಿ ಹುಷಾರಂತ ಗಾಡಿ ಮನೆಗೆ ಕೊಡಿ ಹೀಗೆ. ಆ್ಯಂಡ್ ಅದೇ ಸುಪ್ರೀಂ ಯಾಸ್ಕಿನ್ ಅವರು ಮತ್ತು ಅದೇ ಕಮಲ್ ಹಾಸನ್ ಸರ್ ಮತ್ತು ಸುಮತಿ, ದೀಪಿಕಾ ಬರ್ತಾರೆ. ಸೊ ಇವು 4 ಜನ ಮಧ್ಯೆ ಸ್ಟೋರಿ ಓಡ್ತಿರುತ್ತೆ. ಆ್ಯಂಡ್ ಫಸ್ಟ್ ಹಾಫ್ ಬಗ್ಗೆ ಹೇಳ್ಬೇಕು ಅಂದರೆ ಎಷ್ಟೋ ಜನ ಹೇಳ್ತಾರೆ ಫಸ್ಟ್ ಹಾಫು ತುಂಬ ಚೆನ್ನಾಗಿಲ್ಲ, ಓಕೆ ಕಾಮಿಡಿ ಡೈಲಾಗ್ಸ್ ಎಲ್ಲ ಅಷ್ಟು ಚೆನ್ನಾಗಿಲ್ಲ, ಫ್ಯಾನ್ ಸರ್ವಿಸ್ ಎಲ್ಲ ಬೇಕಾಗಿರಲಿಲ್ಲ, ಸ್ವಲ್ಪ ಸೀರಿಯಸ್ ಆಗಬೇಕಾಯಿತು, ವರ್ಲ್ಡ್ ಬಿಲ್ಡಿಂಗ್ ಸ್ವಲ್ಪ ಸ್ಲೋ ಆಗಿತ್ತು ಅಂತ. ಸೊ ನನಗೆ ಆ್ಯಕ್ಚುಲಿ ಫಸ್ಟ್ ಹಾಫ್ ವಾಸ್ ಆ್ಯಕ್ಚುಲಿ ಓಕೆ, ನೈಸ್, ಗುಡ್ ಆಯಿತು. ಅಂದರೆ ಪ್ರಭಾಸ್ ಎಂಟ್ರಿ ಆಗಲಿ, ಆ ಫ್ಯಾನ್ ಸರ್ವಿಸ್ ಸೀನ್ಸ್ ಆಗಲಿ ಚೆನ್ನಾಗಿತ್ತು. ಆ್ಯಕ್ಚುಲಿ ಒಂಥರ ನನಗೆ ಬೋರ್ ಆಗಿಲ್ಲ. ಅಂದರೆ ಕಾಮಿಡಿ ಸೀಕ್ವೆನ್ಸ್ ಚೆನ್ನಾಗಿತ್ತು. ಅಂದರೆ ಬುಜ್ಜಿ ಕ್ಯಾರೆಕ್ಟ್ರು ಕೀರ್ತಿ ಸುರೇಶ್ ವಾಯ್ಸು, ಸೊ ಅವರಿಬ್ಬರು ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿತ್ತು. ಅಂದರೆ ಅವರಿಬ್ಬರು ಆರ್ಗ್ಯುಮೆಂಟ್ ಮಾಡೋದು, ಕಾಮಿಡಿ ಮಾಡೋದು ತುಂಬ ಚೆನ್ನಾಗಿತ್ತು. ವರ್ಲ್ಡ್ ಬಿಲ್ಡಿಂಗಲ್ಲಿ ಆ್ಯಕ್ಚುಲಿ ಸ್ಲೋನೇ, ಸ್ವಲ್ಪ ಫಸ್ಟು ಸೀರಿಯಸ್ ಆಗುತ್ತೆ, ಕಾಮಿಡಿ ಆಗುತ್ತೆ, ಎರಡೂ ಒಟ್ಟಿಗೆ ಹತ್ತಿರುತ್ತೆ. ಸೊ ಇದರಿಂದನೇ ಸ್ವಲ್ಪ ಕಷ್ಟ ಆಗ್ತಿರುತ್ತೆ. ಸೊ ಅದರಿಂದ ಫಸ್ಟ್ ಹಾಫ್ ಎಷ್ಟೊಂದು ಜನಕ್ಕೆ ಒಂಥರ ಅನಿಸಿಲ್ಲ, ಅಂದರೆ ಅಷ್ಟೊಂದು ಚೆನ್ನಾಗಿಲ್ಲ, ಏನು ಮಾಡೋದು ಅಂತ. ಬಟ್ ಆ್ಯಕ್ಚುಲಿ ನನಗೆ ಫಸ್ಟ್ ಹಾಫ್ ಇಷ್ಟ ಆಯಿತು. ಅಂದರೆ ಮಧ್ಯದಲ್ಲಿ ಎಷ್ಟೆಷ್ಟು ಸೀನ್ಗಳು ಬರ್ತಿತ್ತು, ವಿಷುವಲ್ಸ್ ಅಂತೂ ಮೈಂಡ್ ಬ್ಲೋಯಿಂಗ್ ವಿಷುವಲ್ಸ್. ನಾದಶ್ವಿನ್ ಟೇಕ್ ಎ ಬೋ, ಸೀರಿಯಸ್ಲಿ ಮ್ಯಾನ್, ವಿಷುವಲ್ಸ್ ಅಂತೂ ಎಷ್ಟು ಚೆನ್ನಾಗಿದೆ. ಕಾಂಪ್ಲೆಕ್ಸ್, ಯಪ್ಪ, ಆ ಟ್ರ್ಯಾಂಗ್ಯುಲರ್ ಶೇಪು, ಅಯ್ಯೋ, ಶಂಬಾಲ ಪ್ಲೇಸ್ ಆಗಲಿ, ಕಾಶಿಯಲ್ಲಿ ಎಷ್ಟು ಬ್ಯೂಟಿಫುಲ್ಲಾಗಿ ತೋರಿಸಿದ್ರು ಅಂದರೆ ಅಯ್ಯೋ. 3D ನೋಡಿದೆ, 3D ಯಾವ ಥರ ಸೀಕ್ವೆನ್ಸ್ ಐತೆ. ಆ್ಯಂಡ್ ಮಹಾಭಾರತ ಸೀಕ್ವೆನ್ಸ್ ರೆಫರೆನ್ಸ್ ತೊಗೊಂಡಿರೋದು, ಅಯ್ಯೋ, ಆ ಫಸ್ಟ್ ಸೀನೇ ಎಕ್ಸಲೆಂಟ್ ಆಗಿತ್ತು. ಆ್ಯಂಡ್ ವರ್ಲ್ಡ್ ಬಿಲ್ಡಿಂಗ್ ಸ್ವಲ್ಪ ಸ್ಲೋ ಆಗುತ್ತೆ. ಫಸ್ಟ್ ಹಾಫ್ ಸ್ವಲ್ಪ ಕಾಮಿಡಿ ಇರುತ್ತೆ, ಆಮೇಲೆ ಸಾಂಗ್ಸ್ ಬರುತ್ತೆ, ದಿಶಾ ಪಟಾನಿ ಕ್ಯಾರೆಕ್ಟ್ರು ಬರುತ್ತೆ. ದಿಶಾ ಪಟಾನಿ ಕ್ಯಾರೆಕ್ಟ್ರು ಆ್ಯಕ್ಚುಲಿ ಅಂಥ ಏನು ಸೀರಿಯಸ್ನೆಸ್ ಇರಲಿಲ್ಲ. ಬಟ್ ಆದರೆ ಅದು ಒಂದೇ ಏನಂದರೆ ಕಾಂಪ್ಲೆಕ್ಸ್ಗಳು ಹೋಗ್ಬೇಕಾಯ್ತಲ್ಲ, ಅದು ಭೈರವ ಕ್ಯಾರೆಕ್ಟ್ರು, ಸೊ ಅದಕ್ಕೆ ಕ್ಯಾರೆಕ್ಟ್ರನ್ನ ಇಟ್ಟಿರೋದಷ್ಟೇ. ಆ್ಯಂಡ್ ವಿಜುವಲ್ಸ್ ಅಂತೂ ಸಕ್ಕತ್ತಾಗಿದೆ. ಫಸ್ಟ್ ಹಾಫ್ ವಾಸ್ ನೈಸ್, ಬಟ್ ಸೆಕೆಂಡ್ ಹಾಫಲ್ಲಿ ಅಶ್ವತ್ಥಾಮ ಮತ್ತು ಭೈರವ ಫೈಟ್ ಸೀನು ಸರಿಯಾಗಿತ್ತು. ಅವರು ಸೆಕೆಂಡ್ ಹಾಫು, ಅಯ್ಯೋ ಸೀರಿಯಸ್ಲಿ ಏನು ಫೈಟ್ ಸೀನ್ ಭೈರವ ಮತ್ತು ಅಶ್ವತ್ಥಾಮ ಅವ್ರದ್ದು, ಯಪ್ಪ, ಆ ಕ್ಯಾಮ್ರಾ ಶಾಟ್ಸ್ ಎಷ್ಟು ಚೆನ್ನಾಗಿ ತೊಗೊಂಡಿದ್ದಾರೆ ಸೆಕೆಂಡ್ ಹಾಫಲ್ಲಿ. ಪ್ರೀ ಕ್ಲೈಮ್ಯಾಕ್ಸ್ ಮತ್ತು ಕ್ಲೈಮ್ಯಾಕ್ಸ್ ಪೀಕ್ ಲೆವೆಲ್ ಹೋಯಿತು. ಈ ಪ್ರೀ ಇಂಟರ್ವಲ್ ಅಷ್ಟೇ, ದೀಪಿಕಾ ಪಡುಕೋನೆ ಬೆಂಕಿ ಹತ್ರ ನಡ್ಕೊಂಬರೋದು, ಅಯ್ಯೋ ಯಪ್ಪ, ಅಲ್ಲಿ ಮ್ಯೂಸಿಕ್ಕು, ಸಂತೋಷ್ ನಾರಾಯಣ್ ಮ್ಯೂಸಿಕ್ಕು, ಸೀರಿಯಸ್ಲಿ. ಪ್ರೀ ಕ್ಲೈಮ್ಯಾಕ್ಸಲ್ಲಿ ಟ್ವಿಸ್ಟ್ ಬರೋದು, ಮಹಾಭಾರತ ಸೀಕ್ವೆನ್ಸು, ಕ್ಯಾಮ್ಯೂಸ್, ಅಯ್ಯೋ ಅನ್ಎಕ್ಸ್ಪೆಕ್ಟೆಡ್ ಕ್ಯಾಮ್ಯೂಸ್. ಅಂದರೆ ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫಸ್ಟ್ ಕ್ಯಾಮ್ಯೂಸ್ ನನಗೆ ಆ್ಯಕ್ಚುಲಿ ಲೀಕ್ ಆದೋಯ್ತು, ಅದನ್ನು ಆ್ಯಕ್ಟ್ರದಲ್ಲೇ ಪೋಸ್ಟ್ ಮಾಡಿಬಿಟ್ಟಿದ್ರು. ಬಟ್ ಆದರೂ ಅವ್ರ ಎಂಟ್ರಿ ಬಂದಾಗ ನನಗೇನೋ ಫಸ್ಟ್ ಟೈಮ್ ನೋಡ್ತಾ ಇದೀನಿ ಅಂತ ಅನಿಸ್ತದೆ. ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ನೋಡ್ಬಿಟ್ಟಿದ್ದೆ, ಎಷ್ಟೊಂದು ಜನ ಹಾಕ್ಬಿಟ್ಟಿದ್ರು ಇನ್ಸ್ಟಾಗ್ರಾಮಲ್ಲಿ, ಅಂದರೆ ಹೇಳಬಾರ್ದು, ಬಟ್ ಎಷ್ಟೊಂದು ಜನ ಹಾಕ್ಬಿಟ್ಟಿದ್ರು. ಬಟ್ ನೋಡಿದಾಗ ಎಕ್ಸಲೆಂಟ್, ಅನ್ಎಕ್ಸ್ಪೆಕ್ಟೆಡ್ ಕ್ಯಾಮ್ಯೂಸ್, ನೀವು ಎಕ್ಸ್ಪೆಕ್ಟು ಮಾಡಿರಲ್ಲ, ಅವ್ರಿರ್ತಾರೆ ಇವರಿರ್ತಾರೆ ಅಂತ. ಸೂಪರ್, ಎಲ್ಲ ಕ್ಯಾಮಿಯೋಸು ಸೂಪರ್ ಇದೆ, ಚೆನ್ನಾಗಿದೆ. ಆ್ಯಂಡ್ ಪ್ರೀ ಕ್ಲೈಮ್ಯಾಕ್ಸ್ ಸೊ ಸಾರಿ ಮತ್ತೆ ವೀಡಿಯೋ ನಿಂತದ್ದು, ಸ್ಪೇಸ್ ಆಗೋಯ್ತು ಅದಕ್ಕೆ. ಬಟ್ ನಾನು ಎಲ್ಲಿದ್ದೆ, ಪ್ರೀ ಕ್ಲೈಮ್ಯಾಕ್ಸ್ ಎರಡು ಸೂಪರ್ ಅದಲ್ಲ. ಆ್ಯಕ್ಷನ್ ಸೀಕ್ವೆನ್ಸಸ್ ನೈಸ್, ಕ್ಯಾಮ್ರಾ ಶಾಟ್ಸ್ ಆಗಲಿ ಆ್ಯಂಡ್ ವಿಜುವಲ್ಸ್ ಆಗಲಿ, ಆ್ಯಕ್ಷನ್ ಸೀಕ್ವೆನ್ಸಸ್ ಎಲ್ಲ ಸೂಪರ್ ಆಯಿತು. ಸೆಕೆಂಡ್ ಹಾಫ್ ಆ್ಯಕ್ಚುಲಿ ಫಸ್ಟ್ ಹಾಫ್ಗಿಂತ ಇನ್ನೂ ಸೂಪರ್ ಆಗೈತೆ. ಆ್ಯಕ್ಚುಲಿ ನನಗೆ ಸೆಕೆಂಡ್ ಹಾಫ್ ತುಂಬ ಆಬ್ವಿಯಸ್ಲಿ ಎರಡೂ ಸೆಕೆಂಡ್ ಹಾಫ್. ಫಸ್ಟ್ ಹಾಫ್ ಆ್ಯಕ್ಚುಲಿ ಚೆನ್ನಾಗಿತ್ತು, ನನಗೆ ಒಂದು ಸ್ವಲ್ಪ ಇಷ್ಟ ಆಯಿತು. ಬಟ್ ಸೆಕೆಂಡ್ ಹಾಫ್ ಇನ್ನೂ ಬೇರೆ ಲೆವೆಲಿಗೆ ಇಷ್ಟ ಆಯಿತು. ಅದರಲ್ಲಿ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಬರೋದು ಆ್ಯಂಡ್ ಲಾಸ್ಟ್ ಮಿಡ್ ಕ್ರೆಡಿಟ್ ಸೀನಲ್ಲಿ ಸೂಪರ್. ಆ್ಯಂಡ್ ಎಲ್ಲ ಕ್ಯಾರೆಕ್ಟ್ರು ಅಷ್ಟೇ, ಪ್ರಭಾಸ್ ಕ್ಯಾರೆಕ್ಟರ್ ಆ್ಯಕ್ಚುಲಿ ಕಾಮಿಕಲ್ ಕ್ಯಾರೆಕ್ಟರ್, ಭೈರವ ಕ್ಯಾರೆಕ್ಟರ್, ಆಮೇಲೆ ಬುಜ್ಜಿ, ಕೀರ್ತಿ ಸುರೇಶ್ ವಾಯ್ಸ್, ಅದಂತೂ ಅವರಿಬ್ಬರು ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಅಶ್ವತ್ಥಾಮ ಕ್ಯಾರೆಕ್ಟರ್ ಅಂದರೆ ನಮ್ಮ ಅಮಿತಾಬ್ ಬಚ್ಚನ್, ಅವರು ಒಂದು ರೀತಿ ಮೇನ್ ಕ್ಯಾರೆಕ್ಟ್ರ್ ಈ ಸ್ಟೋರಿ. ಅದನ್ನೇ ಅವರು ಸಕ್ಕತ್ತಾಗಿ ಮಾಡ್ಯಾರ ಆ್ಯಕ್ಟಿಂಗ್, ಬೇಸ್ ವಾಯ್ಸ್, ಯಪ್ಪ
ದೀಪಿಕಾ ಪಡ್ತಾನೆ ಅಷ್ಟೇ, ಶಿ ಹ್ಯಾಸ್ ಎನ್ ಎ ವೆರಿ ಗುಡ್ ಜಾಬ್, ಅಮೇಝಿಂಗ್ ಜಾಬ್. ಆ್ಯಂಡ್ ಎಷ್ಟೊಂದು ಜನ ಆಯಿತು, ಪಶುಪತಿ ಸರ್, ಶೋಭನಾ ಮ್ಯಾಮ್, ಆ್ಯಂಡ್ ಎಲ್ಲ ಆ ಚಿಕ್ಕ ಹುಡ್ಗ ರಾಯ ಅನ್ನೋ ಕ್ಯಾರೆಕ್ಟ್ರು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೊಳ್ಳೆ ಕ್ಯಾರೆಕ್ಟ್ರನ್ನ ಚೂಸ್ ಮಾಡಿ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಕ್ಯಾರೆಕ್ಟರೈಸೇಷನ್ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇಷ್ಟೇ. ಆ್ಯಂಡ್ ಸನಾ ಮ್ಯೂಸಿಕ್, ಸಂತೋಷ್ನರ ಮ್ಯೂಸಿಕ್ ಗೂಸ್ ಬಂಪ್ಸ್ ಬರ್ತಿತ್ತು ಅವರು ಒಂದು ಸೀನ್ಸಲ್ಲಿ. ಅಯ್ಯೋ, ಆ್ಯಂಡ್ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲೂ ಗೂಸ್ ಬಂಪ್ಸ್ ಬಂತು. ಮ್ಯೂಸಿಕ್ ಎಲಿವೇಟ್ ಆಯ್ತಲ್ಲ, ಅಪ್ಪ, ಎಸ್, ಸೂಪರ್ ಆಯಿತು. ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ. ಆ್ಯಂಡ್ ಇಷ್ಟೇ ನನ್ನ ರಿವ್ಯೂ ಆಫ್ ಟರ್ಕಿ 2898 AD. ಸೊ ದಯವಿಟ್ಟು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಜೊತೆನೂ ಹೋಗ್ಬಿಟ್ಟು ಈ ಪಿಕ್ಚರ್ ನೋಡಿ. 3D 2D ಎರಡರೂ ನೋಡಿ. 3Dನೂ ತುಂಬ ಚೆನ್ನಾಗಿದೆ. ನನಗೆ 3D ಆಚೆ ಎಕ್ಸ್ಪೀರಿಯನ್ಸ್ ತುಂಬಾ ಇಷ್ಟ ಆಯಿತು. 2Dನೂ ನೋಡ್ಬೋದು, ಯಾವುದೋ ಬರ್ತಾ ನೋಡಿ ನಿಮ್ಗೆ ಇಷ್ಟ. ಬಟ್ ನನ್ನ ನಿಜವಾಗ್ಲೂ ಸಿನಿಮಾ ತುಂಬಾ ಇಷ್ಟ ಆಯಿತು. ಸೊ ಓಕೆ, ಟೇಕ್ ಕೇರ್, ಬಾಯ್. ಆ್ಯಂಡ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಹಾಕಿ ಚೆಕ್ಔಟ್ ಓಕೆ, ಟೇಕ್ ಕೇರ್, ಬಾಯ್. ಆ್ಯಂಡ್ ಸ್ವಲ್ಪ ಫಾಸ್ಟಾಗಿ ಮುಗಿಸ್ತಾ ಇದೆ, ನನ್ನ ಮೊಬೈಲಲ್ಲಿ ಸ್ಪೇಸ್ ತುಂಬಿದೆ, ಸಾರಿ. ಓಕೆ, ಟೇಕ್ ಕೇರ್, ಬಾಯ್. ಆ್ಯಂಡ್ ನನ್ನ ರೈಟ್ ಶೇತ ನನ್ನ ಸಬ್ಸ್ಕ್ರೈಬ್ ಮೈ ಚಾನಲ್ SDK ರಿವ್ಯೂಸ್, ಸಬ್ಸ್ಕ್ರೈಬ್ ಮಾಡಿ. ಓಕೆ. ಆ್ಯಂಡ್ ಲಾಸ್ಟ್ ಕ್ಲಿಫ್ ಹ್ಯಾಂಗರಲ್ಲಿ ಬಿಟ್ಟಿದ್ದಾರೆ, ಅದು ನಾನು ಹೇಳಲ್ಲ, ಅದನ್ನು ರಿವೀಲ್ ಆಗಿರುತ್ತೆ. ಬಟ್ ಆದರೂ ವೇಟಿಂಗ್ ಫಾರ್ ನೆಕ್ಸ್ಟ್. ನಾನು ಅಶ್ವಿನ್, ಸೂಪರ್ ಬ್ರದರ್. ಓಕೆ, ಟೇಕ್ ಕೇರ್, ಬಾಯ್.